ಇದಕ್ಕೆ ಪ್ಲ್ಯಾಂಡ್ ಆಗಿ ಮಾಡಿದಂಥವ್ರು ಯಾರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಹೇಳೋರೆ ಅದಕ್ಕೆ 100% ಸತ್ಯ. ನಿಮ್ಮ ಪಕ್ಷದ ಅನೇಕ ಮುಖಂಡರುಗಳು ಇದರಲ್ಲಿ ಏನು ಪಾತ್ರ ಇದೆ ಅಂತ ನನಗೂ 30 ವರ್ಷದ ಅನುಭವ ಇದೆ ಕುಮಾರಸ್ವಾಮಿಯವರೇ. ಆತ್ಮೀಯ ನಾಗಮಲ ಕ್ಷೇತ್ರದ, ಅದು ವಿಶೇಷವಾಗಿ ಟೌನ್ನ ನಾಗರಿಕ ಬಂಧುಗಳೇ ಮತ್ತು ಇಡೀ ರಾಜ್ಯದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ಈ ಥರದ ಘಟನೆಗಳು ಕೆಲವರು ಪ್ರಿಪೇರ್ ಆಗೇ ಇರ್ತಾರೆ ಸಾರ್ವಜನಿಕರಿಗೆ ತೊಂದರೆ ಕೊಡೋದ್ರ ಮೂಲಕ ಅವ್ರ ರಾಜಕಾರಣವನ್ನು ಮಾಡಲಿಕ್ಕೆ. ನಾನು ಹೊರಗಡೆ ಇದ್ದೆ. ಮೊನ್ನೆ ತಾನೇ ನಾನು ಬಹುಶಃ ಲ್ಯಾಂಡ್ ಆದ ತಕ್ಷಣವೇ ಈ ಫೋನಿನ ಮೆಸೇಜ್ ಗೊತ್ತಾಗಿ ಅವತ್ತು ರಾತ್ರಿ 3 ಗಂಟೆವರೆಗೂ ಫೋನ್ನಲ್ಲಿ ಎಲ್ಲ ಅಧಿಕಾರಿಗಳನ್ನ ನಾಗಮಲಕ್ಕೆ ಕಳಿಸಿ, IG ಇರ್ಬೋದು, ADGP ಇರ್ಬೋದು, DC ಇರ್ಬೋದು, ಪ್ರತಿಯೊಬ್ಬರನ್ನು. ಸೊ ನಾವಿದ್ದಾಗ ಅನೇಕ ಬಾರಿ ಈ ಥರ ಸಣ್ಣ ಪುಟ್ಟ ಘಟನೆಗೆ ಪ್ರಾರಂಭ ಆದಾಗ ಅದನ್ನು ಯಾವ ರೀತಿ ನಿಯಂತ್ರಣ ಮಾಡಬೇಕು ಮಾಡಿದ್ದು. ಬಹುಶಃ ಮೊನ್ನೆ ಇಲ್ಲಿ ವಾಸ್ತವವಾದ ಸತ್ಯವನ್ನು ನಾವು ಹೇಳಲಿಕ್ಕೆ ಹೋದರೆ ಸಾಮಾಜಿಕವಾಗಿ ಅದು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಕೆಲವರಿಗೆ ರಾಜಕಾರಣನೇ ಮುಖ್ಯ ಆಗುತ್ತೆ ವಿನ ಸಾರ್ವಜನಿಕರ ಬದುಕು ಮುಖ್ಯ ಆಗಲ್ಲ, ಅವರ ಶಾಂತಿ ನೆಮ್ಮದಿ ಮುಖ್ಯ ಆಗಲ್ಲ. ನಾನು 1994ರಿಂದ ಇವತ್ತು 30 ವರ್ಷ ರಾಜಕೀಯ ಕ್ಷೇತ್ರದಲ್ಲಿ ಹಲವಾರು ಅಧಿಕಾರದ ಹಂತದಲ್ಲಿ ಕೆಲಸ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಗೊತ್ತಿದೆ ನಾನೇನು ಅಂತ ಹೇಳಿ. ಬಹುಶಃ ನಾನು ಮೊದಲನೇ ಆದ್ಯತೆ ಎಲ್ಲ ಸಮಾಜದವರು ಒಟ್ಟಿಗಿರಬೇಕು ಅಂತ, ಮತ್ತು ಎಲ್ಲರ ಬದುಕಿನಲ್ಲಿ ಯಾವುದೇ ಥರದ ನೆಮ್ಮದಿ ಹಾಳಾಗಬಾರ್ದು ಅಂತ. ಇವತ್ತು ನನ್ನ ಹೊಸ್ದಾಗಿ ನೋಡ್ತಾ ಇಲ್ಲ ನೀವು. ನನ್ನ ಪ್ರಯತ್ನ ಅಭಿವೃದ್ಧಿಗೆ ಎಷ್ಟು ಮುಖ್ಯನೋ, ಜನರ ಮೂಲಭೂತ ಸೌಲಭ್ಯಕ್ಕೆ ಎಷ್ಟು ಮುಖ್ಯನೋ, ಜನರಿಗೆ ಸರ್ಕಾರದ ಕಾರ್ಯಕ್ರಮ ಕೊಡ್ತಕ್ಕಂಥದ್ದು ಎಷ್ಟು ಮುಖ್ಯನೋ, ಅಷ್ಟೇ ಜನ ಒಬ್ರಿಗೊಬ್ಬರು ಅಣ್ಣ ತಮ್ಮದಿರಂತೆ ನೆಮ್ಮದಿನಲ್ಲಿ ಯಾವುದೇ ಇಂಥ ಅಹಿತಕರ ಘಟನೆ ನಡೀದಂಗೆ ನೋಡ್ಕೊಳ್ತಕ್ಕಂಥದ್ದು ನಾನು ಸೋತಾಗ, ಗೆದ್ದಾಗ, ಅಧಿಕಾರದಲ್ಲಿದ್ದಾಗ, ಇಲ್ಲದೇ ಇದ್ದಾಗೆಲ್ಲ ನೋಡ್ಕೊಂಬಂದಿದ್ದೀನಿ. ಆದರೆ ಮೊನ್ನೆ ನಡೆದಂಥ ಇನ್ಸಿಡೆಂಟು ನನಗೆ ಬಹುಶಃ ಬೇರೆಯವ್ರಿಗೆಲ್ಲ ಉತ್ಸಾಹ ಕೊಟ್ಟಿರ್ಬೋದು, ನನಗೆ ಭಾಳಷ್ಟು ನೋವು ಕೊಟ್ಟಿದೆ. ನಾನು ಮೊದಲನೇ ಹಂತ ತಕ್ಷಣ ಕಂಟ್ರೋಲ್ ಮಾಡಬೇಕು ಅನ್ನೋ ಒಂದು ಪ್ರಯತ್ನ ಮಾಡಿದೆ. ಅದರಲ್ಲಿ ಸ್ವಲ್ಪ ಎಲ್ಲರೂ ಸ್ಥಳೀಯ ಕೆಲವರು ಮುಖಂಡರುಗಳಿರ್ಬೋದು, ಅಧಿಕಾರಿಗಳಿರ್ಬೋದು ಪ್ರಯತ್ನದಿಂದ ಒಂದು 2-3 ಗಂಟೆ ಒಳಗಡೆ ಅದು ನಿಯಂತ್ರಣ ಆಯಿತು. ಆದರೆ ಅಷ್ಟರೊಳಗಡೆ ಏನು ನಾವು ಅಂದ್ಕೊಂಡಿರಲಿಲ್ಲ ಅದೆಲ್ಲವೂ ಸಹ ಆಗೋಗಿದೆ. ಸೊ ಸಾಕಷ್ಟು 16-17 ಅಂಗಡಿಗಳು ಬರ್ನ್ ಆಗಿದೆ, ಸ್ವಲ್ಪ ಬೈಕ್ಗಳು ಬರ್ನ್ ಆಗಿದೆ. ಅದರಲ್ಲಿ ಒಂದು 5-6 ಅಂಗಡಿಗಳು ಹೆಚ್ಚಿನ ಒಂದು ಆರ್ಥಿಕ ನಷ್ಟ ಆಗಿದೆ. ಇನ್ನು ಉಳಿದಂಥವು ಅಲ್ಪ ಸ್ವಲ್ಪ ನಷ್ಟ ಆಗಿದೆ. ಇದೆಲ್ಲವೂ ಸಹ ನಮ್ಮನ್ನು ಕೈ ಮೀರಿ ಇವತ್ತು ಎಲ್ಲ ಪರಿಸ್ಥಿತಿ ವಿಕೋಪಕ್ಕೆ ಹೋಗಿ ಆಗಿದೆ. ಇದಕ್ಕೆ ಬಹುಶಃ ನನಗೆ ಗೊತ್ತಿದೆ, ಇದು ನಾನು ಇವತ್ತು ಮಾತಾಡಲಿಕ್ಕೆ ಹೋಗಲ್ಲ, ಅಥವಾ ಇವತ್ತು ನಾನು ಅದಕ್ಕೆ ಕ್ರಮಕ್ಕೆ ಮುಂದಾಗಕ್ಕೆ ಹೋಗಲ್ಲ. ಸೊ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಗಣಪತಿಯನ್ನು ಸ್ವಲ್ಪ ಮುಸ್ಲಿಮ್ಸು ಹಿಂದೂಗಳಿಗೆ ಸಣ್ಣ ವಾಗ್ವಾದ ಪ್ರಾರಂಭ ಆದಾಗ ಅಲ್ಲಿ ಸ್ಟೇಷನ್ ಮುಂದೆ ಹೋದಾಗ ಯಾರು ಹೋಗಿ ಒಂದಷ್ಟು ಬೆಂಕಿ ಹಾಕ್ಲಿಕ್ಕೆ ಹೋದರು. ಅದಾದ ಮೇಲೆ ಯಾವ ರೀತಿ ಪರಿಣಾಮ ಆಯಿತು, ಇದು ಅಲ್ಲಿ ಗಣಪತಿ ಬಿಡಕ್ಕೆ ಹೋದವ್ರದ್ದು ಅಲ್ಲ ಅಥವಾ ಬೇರೆಯವರು ಅಲ್ಲ. ಇದಕ್ಕೆ ಪ್ಲ್ಯಾಂಡ್ ಆಗಿ ಮಾಡಿದಂಥವ್ರು ಯಾರು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಹೇಳೋರೆ ಅದಕ್ಕೆ 100% ಸತ್ಯ. ನಿಮ್ಮ ಪಕ್ಷದ ಅನೇಕ ಮುಖಂಡರುಗಳು ಇದರಲ್ಲಿ ಏನು ಪಾತ್ರ ಇದೆ ಅಂತ ನನಗೂ 30 ವರ್ಷದ ಅನುಭವ ಇದೆ ಕುಮಾರಸ್ವಾಮಿಯವರೇ. ಬಹುಶಃ ನಿಮ್ಗೆ ಅನ್ಕತೀನಿ ನಾನು, ನೀವು ಜನ ನೆಮ್ಮದಿ ಮುಖ್ಯ ಅಂತಾರೆ ಅಂತ ಅಂದ್ಕೊಂಡಿದ್ದೆ. ನಿಮಗೆ ಅದೆಲ್ಲ ಮುಖ್ಯ ಅಲ್ಲ. ನಿಮಗೆ ಬೇರೆಯವ್ರ ಅಧಿಕಾರ ನೋಡಿ ಸಹಿಸ್ಲಿಕ್ಕಾಗಲ್ಲ, ಬೇರೆಯವರು ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ನಿಮಗೆ ಇಷ್ಟ ಇಲ್ಲ. ಅದು ನನಗೆ ಗೊತ್ತಿರೋ ವಿಚಾರ. ಈ ಸರ್ಕಾರ ಬಂದ ಕ್ಷಣದಿಂದ ಇಲ್ಲಿವರೆಗೆ ನೀವು ಆಡ್ತಾ ಇರೋ ಮಾತು, ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ನಾವು ಈಗಲೂ ಕೆಟ್ಟದನ್ನು ಬಯಸಲ್ಲ, ಬಟ್ ಇದು ಒಳ್ಳೆಯದಲ್ಲ. ಯಾವತ್ತಾರ ಒಂದು ದಿವಸ ಇದ್ರ ಪ್ರತಿಫಲ ನೀವು ಅನುಭವಿಸ್ಬೇಕಾಗತ್ತೆ, ನಾವು ತಪ್ಪು ಮಾಡಿದ್ರೆ ನಾವು ಅನುಭವಿಸ್ಬೇಕಾಗತ್ತೆ. ಯಾರೂ ಸಹ ನಾವು ಮಾಡಿರೋ ಪಾಪವನ್ನು ಬಿಟ್ಟು ಹೋಗ್ಲಿಕ್ಕಾಗಲ್ಲ. ಆ ಪಾಪದ ಫಲವನ್ನು ಇಲ್ಲೇ ಅನುಭವಿಸ್ಬೇಕಾಗತ್ತೆ. ಸೊ ಈ ನಾಗಮಂಗಲ ನಡೆದಿರ್ತಕ್ಕಂಥ ಘಟನೆಯ ರಾಜಕೀಯವಾಗಿ ಉಪಯೋಗಿಸ್ಕೊಳ್ತಕ್ಕಂಥದ್ದು ಯಾರಿಗೂ ಶೋಭೆ ತರೋವಂಥದ್ದಲ್ಲ.
ಬಹುಶಃ ಇದು ಏನು ಇವಾಗ ಆಗಿರೋ ಅನಾಹುತವನ್ನು ನಾವು ಮುಂದೆ ಆಗದಂಗೆ ತಡೆದಿದ್ದೀವಿ. ಅದರಿಂದ ಮುಂದೆ ಎಲ್ಲರೂ ಅಣ್ಣ ತಮ್ಮದಿರಂತೆ ಹೋಗುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು. ಮತ್ತು ಅವ್ರಿಗೆ ಆಗಿರ್ತಕ್ಕಂಥ ಪರಿಹಾರ, ಮೊನ್ನೆ ನೀವೆಲ್ಲ ಮಾತನಾಡಿದ್ದೀರಿ, ಪರಿಹಾರ ಎಲ್ಲಿಂದ ಕೊಡ್ತೀರಿ, ಹೇಗೆ ಕೊಡ್ತೀರಿ, ಕಾನೂನಲ್ಲಿ ಏನು ಅವಕಾಶ ಇದೆ, ಇವೆಲ್ಲ ಮಾತನಾಡಿದ್ದೀರ. ಹೌದು, ಕಾನೂನಿನಲ್ಲಿ ಈ ಥರದ ಘಟನೆಗಳಿಗೆ ಪರಿಹಾರ ಕೊಡಲಿಕ್ಕೆ ಅವಕಾಶಗಳಿಲ್ಲ. ಆದ್ರೂ ಸಹ ನಾಗಮಂಗಲದಲ್ಲಿ ನಡೆದಿರ್ತಕ್ಕಂಥ ಏನು ಆರ್ಥಿಕ ನಷ್ಟ ಹೊಂದಿದ್ದಾರೆ ಅವರೆಲ್ಲರಿಗೂ ಕನಿಷ್ಠ ಪ್ರಮಾಣದ ಎಸ್ಟಿಮೇಟನ್ನು ಜಿಲ್ಲಾ ಆಡಳಿತದಿಂದ ತರಿಸ್ಕೊಂಡು ನಾವು ಪರಿಹಾರವನ್ನು ಕೊಡಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಜೊತೆ ಮಾತನಾಡಿದ್ದೀನಿ. ಅವರು ಸಹ ಒಪ್ಪಿದ್ದಾರೆ. ಅದರ ಜೊತೆಗೆ ನಾನು ಸಹ ಅವತ್ತು ಹೇಳಿದ್ದೀನಿ, ವೈಯಕ್ತಿಕವಾಗಿ ನಾನು ಒಂದಷ್ಟು ಪರಿಹಾರವನ್ನು ಕೊಡ್ತೀನಿ ಅಂತ ಹೇಳಿ. ನಿನ್ನೆ ಕುಮಾರಸ್ವಾಮಿಯವರು ಒಂದಷ್ಟು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಅವರಿಗೆ ಎಲ್ಲ ನೊಂದ ಸಂತ್ರಸ್ತರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಇಂಥ ಒಳ್ಳೆ ಕೆಲಸ ಮಾಡಿದ್ರೆ ನಮ್ಮ ಸಹಕಾರ ಇರುತ್ತೆ, ನಮ್ಮ ಒಳ್ಳೆಯ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅದು ಬಿಟ್ಟು ನಮ್ಮ ಮಾತಿನ ಒಂದು ನಡವಳಿಕೆಗಳು ಈ ಥರದ್ದು ನಿಮ್ಮ ಮನಸ್ಸಾಕ್ಷಿ ಒಪ್ಪುವಂಥ ನಿಮ್ಮ ಲೀಡ್ರ್ಗಳು, ಅದು ಯಾರೇ ಇರ್ಬೋದು, ಈ ಒಂದು ಕೃತ್ಯಕ್ಕೆ ಕಾರಣಕರ್ತರಾಗಿದ್ದಾರೆ, ಅವರಿಗೆ ಸಾಧ್ಯವಾದರೆ ಬುದ್ಧಿ ಹೇಳಿ ಇನ್ನು ಮುಂದೆ ಇಂಥ ಒಂದು ಕೃತ್ಯದಿಂದ ರಾಜಕಾರಣ ತಲುಪೋಕ್ಕಾಗಲ್ಲ. ಒಳ್ಳೆಯ ರೀತಿಯಲ್ಲಿ ಮಾಡಿ ಅಂತ ಸಾಧ್ಯವಾದರೆ ಹೇಳಿ. ಇಲ್ಲ ನೀವು ಅದಕ್ಕೆ ಜೊತೆಗೆ ಕೈ ಜೋಡಿಸ್ತೀವಿ ಅಂದರೆ ನಾವು ಅದಕ್ಕಿಂತ ಹೆಚ್ಚೇನಲ್ಲ, ದೇವರಿದ್ದಾನೆ ನಮ್ಮೆಲ್ಲರಿಗಿಂತ ದೊಡ್ಡವನು. ಯಾರು ಪಾಪದ ಒಂದು ಕರ್ಮವನ್ನು ಮಾಡ್ತಾರೋ ಅವರು ಒಂದಲ್ಲ ಒಂದು ದಿವಸ ಅನುಭವಿಸ್ಲೇಬೇಕಾಗತ್ತೆ. ಅದು ಯಾರಿದ್ರೂ ಅದ್ರ ಮೇಲೆ ನನಗೆ ಭಾಳ ನಂಬಿಕೆ ಇದೆ. ನನಗೆ ಬೇಕಾಗಿರ್ತಕ್ಕ ನಾಗಮಂಗಲ ಟೌನಿನ ಎಲ್ಲ ಜನರು, ತಾಲೂಕಿನ ಎಲ್ಲರೂ ಇವತ್ತೇನು ಇದೇನಪ್ಪ ಯಾವತ್ತೂ ನಡೆದಿರೋ ಘಟನೆ ನಡೆದಿದೆ ಅಂತ ಇಡೀ ಕ್ಷೇತ್ರದಲ್ಲಿ ಒಂದು ಅಸಮಾಧಾನ ಮತ್ತು ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ. ನನ್ನ ಬಗ್ಗೆ ನಿಮಗೆಲ್ಲವೂ ಗೊತ್ತಿದೆ. ನಾನು ಈ ಜವಾಬ್ದಾರಿಯನ್ನು ಪರಿಪೂರ್ಣವಾಗಿ ನಿರ್ವಹಿಸ್ತೀನಿ. ದಯವಿಟ್ಟು ಯಾರೂ ಸಹ ಇದರ ಬಗ್ಗೆ ಆತಂಕ ಪಡ್ತಕ್ಕಂಥದ್ದು ಬೇಡ. ಇನ್ನು ಮುಂದೆ ಸಣ್ಣ ಇನ್ಸಿಡೆಂಟ್ ಆಗದಂಗೆ ನೀವೆಲ್ಲ ಸೇರಿ ನೋಡೋಣ. ಯಾರೋ ಒಬ್ಬರು ಮಾಡಲಿಕ್ಕಾಗಲ್ಲ, ಅಥವಾ ಅಧಿಕಾರಿಗಳಿಂದನೇ ಇದನ್ನು ಯಶಸ್ವಿಗೊಳಿಸ್ಲಿಕ್ಕಾಗಲ್ಲ. ನಿಮ್ಮ ಸಹಕಾರ ಎಲ್ಲರಿಗಿಂತ ಹೆಚ್ಚು ಬೇಕಾಗಿದೆ. ಅಧಿಕಾರಿಗಳು ಕೆಲವು ತಪ್ಪು ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಈ ಘಟನೆ ಸ್ವಲ್ಪ ನಿರ್ಲಕ್ಷ್ಯತೆ ಇರ್ಬೋದು, ಅಥವಾ ಇಲ್ಲ ಇದೇನೂ ಆಗಲ್ಲ ಅನ್ನೋ ಒಂದು ಮನಸ್ಥಿತಿ ಇರ್ಬೋದು. ಏನೋ ಒಂದು ಕಾರಣದಿಂದ ಸ್ವಲ್ಪ ಆದಾಗ ಬಹುಶಃ ತಕ್ಷಣ ಅರೆಸ್ಟ್ ಮಾಡ್ತಕ್ಕಂಥದ್ದು. ಅವ್ರಿಗೇನಾಗುತ್ತೆ, ನೆನ್ನೆ ಟಿ ವಿನಲ್ಲಿ ನೋಡಿದೆ, ನಾವೇನೋ ತಕ್ಷಣ ಕೂಡಲೇ ಕ್ರಮ ತಗೊಂಡು ಅವನು ತೋರ್ಸೋಕ್ಕೋಸ್ಕರ ಕೆಲವನ್ನ ತರಾತುರಿನಲ್ಲಿ ಮಾಡ್ತಾರೆ ಅಂತ ಹೇಳಿ ಟಿ ವಿನಲ್ಲಿ ಬರ್ತಾಯಿತ್ತು. ಹೌದು, ಕೆಲವು ಪೊಲೀಸ್ ಇಲಾಖೆಯಲ್ಲಿ ತಕ್ಷಣ FIR ಹಾಕದೇ ಇದ್ದರೆ ಏನು ಮಾಡ್ತಿದ್ರಿ ಅಂತಾರೆ, ತಕ್ಷಣ ಅರೆಸ್ಟ್ ಮಾಡದೇ ಇದ್ದರೆ ಏನು ಮಾಡ್ತಿದ್ರಿ, ಇಷ್ಟೆಲ್ಲ ಅನಾಹುತ ಆದಾಗ ಆ ಥರದ ಕೆಲಸ ಮಾಡೋ ಸಂದರ್ಭದಲ್ಲಿ ಕೆಲವರು ಪ್ರಾಮಾಣಿಕರು ಅಥವಾ ಇದಕ್ಕೆ ಸಂಬಂಧ ಇಲ್ಲದೆ ಇರತಕ್ಕಂಥವ್ರು ಒಂದಷ್ಟು ಜನ ಸೇರುವಂಥದ್ದು ಸಹಜವಾಗಿ ಆಗಿಬಿಟ್ಟಿರ್ತದೆ. ಇಲ್ಲಿವರೆಗೆ ಅನೇಕ ಇನ್ಸಿಡೆಂಟಲ್ಲಿ ನಾವು ನೋಡಿದ್ದೀವಿ. ಆದರೆ ಅದೆಲ್ಲಕ್ಕೂ ಸಹ ಒಂದು ಪರಿಹಾರ ಇದೆ. ನಾನು ನಿರ್ದಿಷ್ಟವಾಗಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡ್ತೀನಿ. ಯಾರ್ಯಾರು ಆ ಥರದ್ದೇನಾದ್ರು ಸೇರಿದರೆ, ಅರೆಸ್ಟ್ ಆಗಿ ಜುಡಿಷಿಯಲ್ ಕಸ್ಟಡಿಗೆ ಹೋಗಿದರೆ ಅವರಿಗೆ ಒಂದು ರಿಲೀಫ್ ಕೊಡೋವಂಥ ಸೀರಿಯಸ್ ಆದಂಥ CCTVನ ನೋಡಿ ಯಾರು ಗಲಾಟೆಗೆ ಪಾತ್ರ ಆಗಿದ್ದಾರೋ ಅವ್ರು ಬಿಟ್ಟು ಉಳಿದಂಥವ್ರಿಗೆ ಚಾರ್ಜ್ ಶೀಟ್ ತಂದಿರೋದಲ್ಲಿ ಬಿಟ್ಟು ಅವ್ರಿಗೆ ಯಾರಿಗೂ ಅನ್ಯಾಯ ಆಗದಂಗೆ ನೋಡ್ಕೊಳ್ಳೋದಕ್ಕೆ ನಾನು ಸಂಪೂರ್ಣವಾಗಿ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೀನಿ. ಆದರೆ ಇಲ್ಲಿ ಜನತಾದಳ, BJP, RSS, ಕಾಂಗ್ರೆಸ್ಸು ಪ್ರಶ್ನೆ ಇಲ್ಲ. ಯಾರು ತಪ್ಪು ಮಾಡಿದಾರೋ ಅವರಿಗೆ ನಿರ್ದಿಷ್ಟವಾದಂಥ ಕ್ರಮ ಆಗಬೇಕು. ನಾಗಮಂಗಲ ನೆಮ್ಮದಿಲಿರಬೇಕು. ಮತ್ತು ನಾಗಮಂಗಲ ಹಳೆಯ ಒಂದು ಸ್ಥಿತಿನಲ್ಲಿ ಅಣ್ಣ ತಮ್ಮದಿರಂತೆ ಇರಬೇಕು. ಇವತ್ತು 14ನೇ ತಾರೀಕು ಶನಿವಾರ 11 ಗಂಟೆಗೆ ಕೃಷ್ಣಪ್ಪ ಚೌಲ್ಟ್ರಿಲಿ ಒಂದು ಶಾಂತಿ ಸಭೆಯೂ ಸಹ ನಮ್ಮ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಹ ನಾನು ಸಾಧ್ಯವಾದರೂ ಭಾಗವಹಿಸ್ತೀನಿ. ಈ ಒಂದು ಎಲ್ಲ ರೀತಿಯ ಮುಂದಿನ ದಿನಗಳಲ್ಲಿ ನಾಗಮಂಗಲ ಯಥಾಸ್ಥಿತಿಗೆ ತಗೊಂಡೋಗಿ ಇನ್ನೂ ಅಭಿವೃದ್ಧಿಗೆ ಮತ್ತು ಜನರಿಗೆ ಕಾರ್ಯಕ್ರಮ ಕೊಡೋದರಲ್ಲಿ ಯಶಸ್ವಿಯಾಗಿ ಮಾಡೋಣ. ಈಗ ನಡೆದಿರ್ತಕ್ಕಂಥ ಘಟನೆ ಒಂದೇ ಒಂದು ಕನಿಷ್ಠ ಪ್ರಮಾಣದಲ್ಲಿ ಯಾವುದೂ ಸಹ ಪ್ರಾಣ ಹಾನಿ ಆಗದೇ ಇರೋದ್ರಿಂದ ನಾವು ಆರ್ಥಿಕ ನಷ್ಟವನ್ನು ಅಷ್ಟೋ ಇಷ್ಟೋ ನಮ್ಮ ಕೈಲಾದದ್ದು ಸಹಾಯ ಮಾಡ್ಬೋದು, ಸರ್ಕಾರನೂ ಮಾಡ್ಬೋದು, ವೈಯಕ್ತಿಕವಾಗಿ ಅವರು 4 ದಿವಸದಲ್ಲಿ ಅದನ್ನು ಸೆಟ್ರೇಟ್ ಆಗ್ಬೋದು. ಆದರೆ ಪ್ರಾಣ ಹಾನಿಗೆ ಮತ್ತೆ ನಾವು ಯಾವುದೇ ಉತ್ತರ ಕೊಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅದಾಗದೇ ಇರೋದ್ರಿಂದ ಬಹುಶಃ ಮುಂದೆ ನಾವೆಲ್ಲರೂ ಸಹ ಒಟ್ಟಾಗಿರೋಣ. ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಯಾವುದೂ ಇಲ್ಲದೆ ಇದ್ದಾಗ ರಾಜಕೀಯದಲ್ಲಿ ರಾಜಕಾರಣವನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಕಂಡಕ್ಟ್ರ
ಪಾಯ್ಸನ್ ಕೊಡಿಸುವಂಥ ಪ್ರಯತ್ನದಿಂದ ಹಿಡಿದು ಇಲ್ಲಿವರೆಗೆ ಕಳೆದ 1 ವರ್ಷ 4 ತಿಂಗಳಲ್ಲಿ ಸತತವಾಗಿ ಚಲುವರಾಯಸ್ವಾಮಿಯ ಮಂತ್ರಿ ಮತ್ತು ಇವತ್ತಿನ ಸರ್ಕಾರ ಸಿದ್ದರಾಮಯ್ಯನವರು ಇರ್ಬೋದು, ಡಿ ಕೆ ಇರ್ಬೋದು, ಇವರನ್ನು ಸಹಿಸ್ತಲೇ ಒಂದಲ್ಲ ಒಂದು ಇಶ್ಯೂನ ನೀವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಜನ ನೋಡ್ತಾ ಇದ್ದಾರೆ. ಇದು ಒಳ್ಳೆಯದಲ್ಲ. ಇನ್ನು ಮುಂದಾದ್ರೂ ಇದನ್ನು ಬಿಟ್ಟು ನೀವು ನಿಮ್ಮ ಕೈಲಾದದ್ದು ಅಧಿಕಾರ ಇದ್ದಾಗ ಸಾರ್ವಜನಿಕ ಸೇವೆ ಮತ್ತು ಅಭಿವೃದ್ಧಿ ಕಡೆ ಗಮನ ಕೊಡಿ ಅಂತ ಹೇಳ್ತೀನಿ. ವಿಶೇಷವಾಗಿ ನಾಗಮಂಗಲ ಟೌನಿನ ಎಲ್ಲ ಸಮಾಜದ ಯುವಕರಿಗೆ ಮತ್ತು ತಾಲೂಕಿನ ಹಳ್ಳಿಯ ಜನರಿಗೆ ಈ ವಿಚಾರವನ್ನು ನಿಮ್ಮ ಲೆವೆಲಲ್ಲೇ ಹಂತದಲ್ಲೇ ಇದನ್ನು ಸೆಟ್ರೇಟ್ ಮಾಡೋದಕ್ಕೆ ನೀವು ಸಹ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ನಮಸ್ಕಾರ.